ಆಶ್ರಮವೊಂದರಲ್ಲಿ ಮಠದ ಆಸ್ತಿಯನ್ನ ಅಕ್ರಮವಾಗಿ ಸ್ವಾಮೀಜಿ ಬರ್ಸ್ಕೊಂಡಿದ್ದಾರೆ ಎಂದು ಮುಗಿಬಿದ್ದಿರೋ ಸಂಬಂಧಿಕರು. ಸ್ವಾಮೀಜಿ ಮೇಲೆ ಮುಗಿ ಬೀಳ್ತಿದ್ದಂತೆ ಎರಡು ಕಡೆಯವರ ನಡುವೆ ಮಾತಿನ ಚಕಮಕಿ, ಜೋರು ವಾಗ್ವಾದ, ಇನ್ನು ಗಲಾಟೆ ಆಗದಂತೆ ತಡೆಯಲು ಮುಂದಾಗಿರೋ ಪೊಲೀಸರು. ಹೀಗೆ ಆಶ್ರಮದ ಆಸ್ತಿಗಾಗಿ ಭಾರಿ ಗಲಾಟೆ ನಡೆದಿರುವಂತಹ ಘಟನೆ ನಡೆದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಕಳೆದ 20 ವರ್ಷಗಳಿಂದ ಯೋಗಿ ಮರಿಯಪ್ಪ ಸ್ವಾಮೀಜಿ ಹಾಗೂ ಜಯಮ್ಮ ದಂಪತಿಗಳು ಗ್ರಾಮದ ಬಳಿ ಇದ್ದ ಸರಿಸುಮಾರು 4 ಎಕರೆ ಜಾಗದಲ್ಲಿ ಆಶ್ರಮ ಮಾಡಿಕೊಂಡಿದ್ದಾರೆ. ಇಲ್ಲಿ ಅನಾಥ ಮಕ್ಕಳಿಗೆ ವೇದ, ಉಪನಿಷತ್ತು, ಆಧ್ಯಾತ್ಮಿಕ ಪಾಠ ಪ್ರವಚನ ಕಲಿಸಿಕೊಂಡು ವಾಸವಾಗಿದ್ರು. ಇನ್ನು ಯೋಗಿ ಮರಿಯಪ್ಪನವರ ಕಾಲಾನಂತರ ಅವರ ಪತ್ನಿ ಜಯಮ್ಮ ಅವರು ಆಶ್ರಮದ ಉಸ್ತುವಾರಿ ವಹಿಸಿಕೊಂಡು ಬಡವರಿಗೆ ಉಚಿತ ಅನ್ನ ಸಂತರ್ಪಣೆ ಸೇರಿದಂತೆ ಆಧ್ಯಾತ್ಮಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಕಳೆದ 4 ವರ್ಷಗಳ ಹಿಂದೆ ಮಂಗಳೂರಿನಿಂದ ಆಶ್ರಮಕ್ಕೆ ಬಂದ ಉಮಾಮಹೇಶ್ವರ ಸ್ವಾಮೀಜಿ ಅನ್ನೋರು ಈಗ ಅನಾರೋಗ್ಯದ ಸ್ಥಿತಿಯಲ್ಲಿರುವ ಜಯಮ್ಮನವರಿಗೆ ಯಾಮಾರಿಸಿ ಅವರ ಆಸ್ತಿಯನ್ನೆಲ್ಲ ತನ್ನ ಸ್ವಂತಕ್ಕೆ ಬರೆಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಇದು ಓಂಕಾರ ಜ್ಯೋತಿ ಆಶ್ರಮ ಪಾಪಗ್ನಿ ಬೆಟ್ಟ ಕಳವಾರ. ಏನಪ್ಪ ಅಂತಂದರೆ ಒಬ್ಬರು ಸ್ವಾಮಿಗಳು ಬಂದು ಸೇರ್ಕೊಂಡು 4 ವರ್ಷ 5 ವರ್ಷ ಆದರೂ ಇದು ಸೇವ್ ಮಾಡ್ತೀನಿ ಅಂತ ಬಂದು ಸೇವ್ ಮಾಡ್ಕೊಂಡಿದ್ರು. ಇವಾಗ ಏನಾಗ್ಬಿಟ್ಟಿದೆ, ಆಶ್ರಮ ಫುಲ್ಲು ನಾನು ಅವರೇನು ಹೇಳಿರಮ್ಮ ಟೆಸ್ಟ್ ನಡೆಸ್ಕೊಂಡು ಹೋಗ್ತಾರೆ, ಟೆಸ್ಟಿಗೆ ಬರೆದ್ಬಿಡು ನೀನು, ಟೆಸ್ಟ್ ನಡೆಸ್ಕೊಂಡು ಹೋಗಲಿ ಅಂದರು. ಹೌದೇನೋ ಟೆಸ್ಟಿಗೆ ನಡೆಸ್ಕೊಂಡು ಹೋಗ್ತಾರೇನೋ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಕರ್ಕೊಂಡೋಗಿ ಗುರುಬಂಡೆಯಲ್ಲಿ ಸೈನ್ ಹಾಕ್ಸ್ಬಿಟ್ರು. ನಾನೇನು ಮಾಡಿದೆ, ಟೆಸ್ಟಿಗೆ ತಾನೇ ನಡೆಸ್ಕೊಂಡು ಹೋಗೋದು, ಬಿಡು ನಡೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಸೈನ್ ಹಾಕೋದಂದ್ರೆ ಹಾಕ್ಬಿಟ್ಟೆ. ಇವಾಗ ಏನಾಗಿದೆ, ಟೆಸ್ಟು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸ್ವಾಮಿಗಳ ಹೆಸರು ಬರ್ಕೊಂಬಿಟ್ಟಿದ್ದಾರೆ. ಪೇಪರ್ನಲ್ಲಿ ಮೊಬೈಲಲ್ಲೆಲ್ಲ ಹೋಗ್ಬಿಡ್ತು. ಅವರೆಲ್ಲ ಕೇಳ್ಕೊಂಡು ಏನಮ್ಮ ಏನು ಹಿಂಗೆ ಮಾಡಿದ್ದೆ, ಏನು ಸ್ವಾಮೀಜಿ ಟೆಸ್ಟಿಗೆ ಬರ್ದಿದ್ದೀನಿ ಅಷ್ಟೇ ತಾನೇ. ಇಲ್ಲಮ್ಮ ಟೆಸ್ಟ್ ಇಲ್ಲ, ಯಾವ ಟೆಸ್ಟ್ ಇಲ್ಲ, ಎಲ್ಲ ಸ್ವಾಮಿಗಳ ಹೆಸರು ಮಾಡ್ಕೊಂಬಿಟ್ಟಿದ್ದಾನೆ, ಯಾಕೆ ಹಿಂಗೆ ಮಾಡ್ಕೊಂಡಿದ್ದಾನೆ. ನಾನು ಕೇಳಿದೆ, ಏನು ಸ್ವಾಮೀಜಿ ನಾನು ಹೇಳಿದ್ದೆ ಒಂದು, ನೀವು ಮಾಡಿರೋ ಒಂದು, ನಾನು ಟೆಸ್ಟಿಗೆ ತಾನೇ ಬರೆದಿತ್ತು, ತಿರುಗಿ ನೀವು ಯಾಕೆ ನಿಮ್ಮ ಹೆಸರು ಮಾಡ್ಕೊಂಡು. ಇಲ್ಲಮ್ಮ ನನ್ನ ಹೆಸರಲ್ಲಿ ಏನೂ ಇಲ್ಲ, ಎಲ್ಲ ಟೆಸ್ಟ್ ಮುಖಾಂತರ ಐತೆ. ಯಾಕೆ ಟೆಸ್ಟಿ ಮುಖಾಂತರ ಅಂತ, ಹಿಂದ್ಗಡೆ ಒಂದು ಜಾಗ ಐತಲ್ಲ ಗುರುಗೆ ಬಿಟ್ಬಿಟ್ಟು ಅಂತ ಹೇಳಿದ್ನೆಲ್ಲ ನೀವು ಯಾಕೆ ಬಿಡಲಿಲ್ಲ, ಎಲ್ಲ ಟೆಸ್ಟ್ ಮುಖಾಂತರ ನಡೆಸ್ಕೊಂಡು ಹೋಗ್ಬಿಟ್ಟು ಟೆಸ್ಟಿಗಳು ನಿಮಗೆ ಬೇಕಾದವ್ರು ಮಾತ್ರ ಟೆಸ್ಟ್ ಮಾಡ್ಕೊಂಡಿದ್ದೀರಾ. ನಮ್ಮ ಕಡೆ ಒಬ್ಬರನ್ನೂ ಟೆಸ್ಟ್ ಇಲ್ಲ, ಅವ್ರು ಯಾರನ್ನೂ ಕೇಳಲೂ ಇಲ್ಲ. ನನಗೆ ಕೇಳಕ್ಕೆ ಹೋದ್ರೆ ಬೇಡಮ್ಮ ಯಾರಿಗೂ ಹೇಳ್ಬೇಡ ಅಂತ ಟೆಸ್ಟಿಗೆ ಬರ್ಕೊಂಬಿಟ್ಟು ಇವಾಗ ಟೆಸ್ಟು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸ್ವಾಮಿಗಳ ಹೆಸರು ಮಾಡ್ಕೊಂಬಿಟ್ಟಿದ್ದಾರೆ. ಇದು ದಯವಿಟ್ಟು ನೀವು ಟ್ರಸ್ಟಿಗೆ ಗಿಫ್ಟ್ ಇಡ್ ಮಾಡಿಕೊಟ್ರಾ? ಇಲ್ಲ ಗಿಫ್ಟ್ ಅಂತ ಏನು ಹೇಳಿಲ್ಲ. ಮತ್ತು ನೀವು ಗಿಫ್ಟ್ ಇಡ್ಗೆ ಸೈನ್ ಮಾಡಿದಿರಲ್ಲ? ಅಲ್ಲ, ಸೈನ್ ಮಾಡಿ ಯಾವುದೋ ಪೇಪರ್ ಸೈನ್ ಮಾಡಂದ್ರೆ ಮಾಡಿದೆ ಅಷ್ಟೇ. ನಾನು ಮಾಡಿದ್ದು ಟೆಸ್ಟ್ ಒಂದೇ, ಟೆಸ್ಟಿಗೆ ಬರ್ಕೊಟ್ಟಿದ್ದೀನಿ. ಇವ್ರು ಮಾಡ್ಕೊಂಡಿರೋದು ಹಂಗೆ, ಇವ್ರಿಗೆ ಜನ ಇದ್ದಾರಲ್ಲ ಟೆಸ್ಟಿಗಳು, ಅವರೆಲ್ಲ ಸೇರ್ಕೊಂಬಿಟ್ಟು ಸ್ವಾಮಿಗಳಿಗೆ ಮೋಸ ಕೊಟ್ಬಿಟ್ಟು ಎಲ್ಲ ಪಾಸ ಇದು ಎಲ್ಲನೂ ಟೆಸ್ಟ್ ಅಂತ ಬರ್ಕೊಂಬಿಟ್ಟು ನನಗೆ ಹೇಳಿ ಟೆಸ್ಟು ಅವ್ರು ಮಾಡಿರೋದು ಹಿಂಗೆ. ಜಾಗ ಎಷ್ಟು ಗುರು? 2 ಎಕರೆ. ಈಗ ಏನಾಗಿದೆ ಅದೇನಿದ್ರು ನನ್ನ ಆಸ್ತಿ ನನ್ನ ಕೈಗೆ ಬರಬೇಕು. ನನ್ನ ಆಸ್ತಿ ಹೆಂಗನ ಮಾಡಿ ನನ್ನ ಕೈಗೆ ಬರಬೇಕು. ಸ್ವಾಮಿಗಳು ಬಂದು ಸೈನ್ ಹಾಕಬೇಕು, ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಇನ್ನು ಆಶ್ರಮವನ್ನು ಮತ್ತಷ್ಟು ಬೆಳೆಸಬೇಕು ಅಂತ ಟ್ರಸ್ಟ್ ಮಾಡೋಣ ಅಂತ ಅಜ್ಜಿಯನ್ನ ನಂಬಿಸಿ ಉಮಾಮಹೇಶ್ವರ ಸ್ವಾಮೀಜಿ ಆಶ್ರಮದ ಜಾಗ ಸೇರಿದಂತೆ ಜಮೀನನ್ನು ಸಹ ತನ್ನ ಹೆಸರಿಗೆ ಬರ್ಸ್ಕೊಂಡು ಬಿಟ್ಟಿದ್ದಾರೆ ಅಂತ ಅಜ್ಜಿಯ ಸಂಬಂಧಿಕರೆಲ್ಲರೂ ಆಶ್ರಮದಲ್ಲಿ ಸ್ವಾಮೀಜಿ ಮೇಲೆ ಮುಗಿಬಿದ್ದಿದ್ರು. ನಮ್ಮ ಆಶ್ರಮ ಬಿಟ್ಟು ಹೋಗಿ, ನಿಮಗೆ ಇದಕ್ಕೆ ಯಾವ ಸಂಬಂಧವೂ ಇಲ್ಲ, ನಾವೇ ಇದನ್ನ ನಡೆಸ್ತೀವಿ ಅಂತ ಆಕ್ರೋಶ ಹೊರ ಹಾಕಿದ್ರು. ಅಮ್ಮವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದರು. ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು, ಗುಡಿಬಂಡೆಗೆಲ್ಲ ಕರ್ಕೊಂಡು ಹೋದರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ, ಅವ್ರು ನನಗೆ ಬೆದರಿಕೆ ಆಗ್ತಾಯಿದ್ರು, ನಾನು ತಲೆ ಆಡಿಸ್ಕೊಂಡು ಸುಮ್ಮನೆ ಆದೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ. ಟ್ರಸ್ಟಿಗೆ ಮಾಡ್ಕೊಂಡ್ರೆ ಸ್ವಂತ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ, ಟ್ರಸ್ಟ್ ಪರವಾಗಿ ಇವ್ರ ಹೆಸರು ಬರ್ತಾ ಇದೆ. ಆದರೆ ಟ್ರಸ್ಟ್ ಮಾಡೋಕ್ಕೆ ಅವರು ಒಪ್ಪಿಲ್ಲ, ಬಲವಂತ ಮಾಡಿ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಹೇಳ್ತಾ ಇದ್ದಾರೆ, ನಿಮ್ಮ ಸಂಬಂಧಿಕರು ಯಾರೂ ಬರಬಾರ್ದು, ಯಾರೂ ಹೇಳಕ್ಕೆ ಹೋಗಬೇಡಿ, ಅವ್ರು ಯಾರೂ ಇಲ್ಲಿ ಬರೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಸಂಬಂಧಿಕರು ಯಾರು ಇಲ್ಲ, ಅವರು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಅತ್ತೆಯವರಿಗೆ ಸಂಬಂಧಪಟ್ಟವರು ನಾವು 100 ಜನಗಳಿದ್ದೀವಿ. ನಮಗೆ ಯಾವುದೇ ಆದಂಥ ವಿಷಯಗಳನ್ನ ನಮಗೆ ಮುಟ್ಟಿಸಿಲ್ಲ. ಒಂದು
ಬಂದರೆ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅವ್ರ ಜೊತೆ ಫೋನಲ್ಲಿ ಮಾತಾಡಬಾರ್ದು. ಫೋನ್ ಈಗ ಅಮ್ಮವ್ರ ಆಸ್ತಿ ಟ್ರಸ್ಟ್ ಪರವಾಗಿ ಆಗ್ತಿದೆ ಅಂತೇಳಿ ನೀವು ಎದ್ದು ಕುಂತಿದ್ರಿ ಅಂತ. ಹೌದು, ಟ್ರಸ್ಟ್ ಮಾಡೋಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಯಾರ ಆಸ್ತಿ ಅಂತ ಟ್ರಸ್ಟ್ ಮಾಡ್ತಾರೆ? ಅವ್ರ ಸೂಚನೆ ಮೇರೆಗೆ ಟ್ರಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲ, ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ, ಅವ್ರಿಗೆ ಬೆದರಿಕೆ ಹಾಕಿ ಮಾಡಿದ್ದಾರೆ, ಮನವೊಲಿಸಿದ್ದಾರೆ. ನೀವು ಯಾರಿಗೂ ಹೇಳಬೇಡಿ ಅಂತ ಒಂದು ಮಾತುಗಳನ್ನು ಅವ್ರಿಗೆ ಆಡಿದ್ದಾರೆ. ನೀವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಆಯಿತು ಟ್ರಸ್ಟ್ ಮಾಡ್ತೀರಾ ಅಂತ ಸೈನ್ ಹಾಕಕ್ಕೆ ಹೋದ್ರೆ ಅದನ್ನ ಗಿಫ್ಟ್ ಡೀಡ್ ಆಗಿ ಮಾಡ್ಕೊಂಡಿದ್ದಾರೆ. ಗಿಫ್ಟ್ ಡೀಡ್ ಮಾಡ್ಕೊಂಡು ಅದಕ್ಕೆ ಸೈನ್ ಹಾಕೋ. ಪೊಲೀಸ್ ದೂರ ದಾಖಲಿಸಿಲ್ವಾ? ಈಗ ಆಗಿದೆ, ಮುಂಚೆ ಒಂದು ಆಗಿದೆ, ಮುಂಚೆನೂ ಆಗಿದೆ, ಮೊನ್ನೆ ಅವಾಗೂ ನಾನು 2 months ಬ್ಯಾಕು ಅಲ್ಲ, ಈಗ ಇದು ಆದ್ಮೇಲೆ ಆಗಿದೆ 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 ಇಲ್ಲಿ ಚಿಕ್ಕಬಳ್ಳಾಪುರ ಇದಕ್ಕೆ ಆಗಿದೆ. ACP DCPಗೆ ಮತ್ತೆ ಎಲ್ಲ ಕಡೆನೂ ಮ್ಯಾಟರ್ ಹೋಗಿದೆ, ಎಲ್ಲ ಲೆಟರ್ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಗಲಾಟೆ ಮಾಡಿದ್ರೆ ಅಂತ ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆ ನಾವು ಮಾಡಕ್ ಹೋಗಿಲ್ಲ. ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ. ನೀವು ಮಾಡಿದಿರ. ನಮ್ಮ ಅತ್ತೆಗೆ ವಯಸ್ಸಾದವರು, ಸುಮಾರು 70ರಿಂದ 80 ವಯಸ್ಸಾಗಿದೆ. ಅವ್ರಿಗೆ ಈ ಥರ ಮಾಡೋದು ಅನ್ಯಾಯ. ಅವ್ರ ಆಸ್ತಿ ಅವ್ರಿಗೆ ಬಿಟ್ಕೊಡಿ. ಅವ್ರ ಪರವಾಗಿ ನಾವು ಇದ್ದೀವಿ, ನಾವು ನಡ್ಕೋಸ್ತೀವಿ, ನಮ್ಮ ಆಶ್ರಮನ ನಾವು ನಡೆಸ್ತೀವಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತೇಳಿ. ಇನ್ನು ಅಜ್ಜಿಯ ಸಂಬಂಧಿಕರ ಆಕ್ರೋಶ ಕಂಡು ಬೆಚ್ಚಿ ಬಿದ್ದ ಸ್ವಾಮೀಜಿ ಒಂದು ಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋ ಪ್ರಯತ್ನ ನಡೆಸಿದ್ರು. ಇನ್ನು ಸ್ವಾಮೀಜಿಯ ಅಕ್ರಮಕ್ಕೆ ಕೈ ಜೋಡಿಸಿದ್ದ ಕೆಲ ಮೈಲಪ್ನಹಳ್ಳಿ ಗ್ರಾಮದ ಮುಖಂಡರಿಗೆ ಇದೇ ವೇಳೆ ಕಳವಾರ ಗ್ರಾಮಸ್ಥರು ಚಳಿ ಬಿಡಿಸಿದ್ದಾರೆ. ಸ್ವಾಮೀಜಿ ಡ್ರಾಮಾ ಮಾಡಿ ಎಸ್ಕೇಪ್ ಆಗ್ತಿದ್ದವರನ್ನ ಅಡ್ಡಗಟ್ಟಿದ ಸಂಬಂಧಿಕರು ಆಸ್ತಿಯನ್ನೆಲ್ಲ ಮರಳಿ ಅಜ್ಜಿ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಪಟ್ಟು ಹಿಡಿದ್ರು. ಈ ಬಗ್ಗೆ ಸ್ವಾಮೀಜಿಯನ್ನ ಕೇಳಿದ್ರೆ, ನಾನು ಟ್ರಸ್ಟ್ ಮಾಡಿದ್ದೀನಿ, ಅದರ ಅಧ್ಯಕ್ಷನಾಗಿ ಅದರ ಹೆಸರಿಗೆ ಆಸ್ತಿ ಇದೆ ಹೊರತು ನನ್ನ ಹೆಸರಿಗೆ ಇಲ್ಲ ಅಂತ ಸಂಬಂಧಿಕರ ಆರೋಪವನ್ನ ತಳ್ಳಿ ಹಾಕಿದ್ರು. ಬೇರೆ ಯಾರು ಖಂಡಿತ ಇಲ್ಲ. ಇವತ್ತು ವಿಶೇಷ ಒಂದು ವಿಷಯ ಹೇಳಬೇಕು. ಇವತ್ತು ಹುಟ್ಟಿದಬ್ಬ ನನ್ನದು. ಅದಕ್ಕೆ ನಮ್ಮ ವಿಶ್ ಮಾಡಲಿಕ್ಕೆ ಅಂತ ಸ್ವಾಮಿಗಳು ಎಲ್ಲರೂ ಇವತ್ತು ಬಂದಿದ್ದಾರೆ. ಈ ವಿಚಾರ ಅಂತ ಅಲ್ಲ, ಆದರೆ ಈ ವಿಚಾರ ಅಂತ ಹೇಳ್ಕೊಂಡು ಅಮ್ಮನ ಹತ್ರ ಮಾತಾಡಿ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ನಾವು ಕೆಳಗೆ ಬಂದೆವು ಸ್ವಾಮಿಗಳು ನಾವೆಲ್ಲ. ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು, ಇಲ್ಲಿ ಗಲಾಟೆಗಳು ಮಾಡಿದ್ರು. ಅದು ತಲೆಗೂ ಕೂಡ ಗಾಯ ಆಗಿದೆ, ಬೆನ್ನಿಗೆ ಕೂಡ ಗಾಯ ಆಗಿದೆ. ಆ್ಯಕ್ಚುಲಿ ನನಗೂ ಹುಷಾರಿಲ್ಲ. ಈ ಸಂದರ್ಭದಲ್ಲಿ ಎಲ್ದಾಡಿ ಏನೇನೋ ಮಾಡಿದ್ದಾರೆ ಅವರು. ಈಗ ಟ್ರಸ್ಟ್ ನೋಂದಣಿ ಮಾಡ್ಕೊಳ್ಳಕ್ ಹೋಗಿ ನೀವು ಇಲ್ಲಿ ಆಸ್ತಿಗಳನ್ನ ನಿಮ್ಮ ಹೆಸರು ಮಾಡ್ಕೊಂಡಿದ್ರಿ, ಅನ್ಯಾಯ ಮಾಡಿದ್ರಿ. ಖಂಡಿತ ಇಲ್ಲ, ಅಮ್ಮನಿಗೆ ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ, ಹಾಗೇನಾದಿದ್ರು ಟ್ರಸ್ಟ್ ಮಾಡಿ ಅಮ್ಮ, ಟ್ರಸ್ಟ್ ಮಾಡಿ ಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡಿಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದೆ. ಬಿಟ್ಟರೆ ಈಗ ನೀವು ಟ್ರಸ್ಟಿಗೆ ಬರ್ಸ್ಕೊಂಡಿದ್ರೆ ನಿಮ್ಮ ಸ್ವಂತ ಹೆಸರು ಬರ್ಸ್ಕೊಂಡು? ನನ್ನ ಹೆಸರಿಗೆ ಇಲ್ಲ, ಟ್ರಸ್ಟ್ ಹೆಸರಲ್ಲೇ ಇದೆ ಇದೆಲ್ಲ. ಟ್ರಸ್ಟ್ ಪರವಾಗಿ ನಿಮ್ಮ ಹೆಸರು ದಾಖಲಾಗಿದೆಯಲ್ಲ? ಟ್ರಸ್ಟಿಗೆ ಇದೆ, ಟ್ರಸ್ಟ್ ಹೆಸರಲ್ಲಿದೆ ಇದೆಲ್ಲ ಪ್ರತಿಯೊಂದು. ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು ಆ್ಯಕ್ಚುಲಿ ಟ್ರಸ್ಟ್. ಈಗ ಅವರಿಗೆ ಅಮ್ಮವರಿಗೆ ಪ್ರಜ್ಞೆ ಇದ್ದು ಅದು ಬರ್ಕೊಟ್ಟಿರೋದ, ನೀವು ಬಲವಂತ ಪಡ್ಕೊಂಡಿರೋದು? ಇಲ್ಲ, ಖಂಡಿತ ಬಲವಂತ ಇಲ್ಲ. ಮನೆ ಬಂದಾದ್ರೆ ನೋಡ್ಬೋದು, ರೆಕಾರ್ಡ್ ಎಲ್ಲ ಇದೆ, ರೆಕಾರ್ಡ್ ಇದೆ, ಪ್ರತಿಯೊಂದು ರೆಕಾರ್ಡ್ ಇದೆ, ನೀವು ತೋರಿಸ್ಬೋದು, ಎಲ್ಲ ನೋಡ್ಬೋದು ನೀವು. ಆದರೆ ಎಡೆಯಲ್ಲಿ ಇಲ್ಲಿ ಒಂದು ನಾನು ಯಾವಾಗ ಅಂತ ಹೇಳಿದ್ರೆ ಅಮ್ಮನ ಹುಷಾರಿಲ್ಲ ಅಂತ ಹೇಳಿದಾಗ ಬೆಳಿಗ್ಗೆ ನಾನು ನಮ್ಮ ಸೀನಣ್ಣ ಇದ್ದಾರೆ ಕಾರ್ಯದರ್ಶಿಗಳು, ಅವ್ರಿಗೆ ಹೇಳಿದಾಗ ಇವರು ಆಂಬ್ಯುಲೆನ್ಸನ್ನು ಕರೆಸಿದ ಅಮ್ಮ ಎಲ್ಲಿ ಹಿಡಿದ್ರು, ಇವರು ಪಾರ್ಥಸಾರಥಿ ಬರಬೇಕು ಅಂತ. ಆಯಿತು ಅಂತೇಳಿ ಕಾದೆವು. ಮತ್ತು ಸುಮಾರು ಹೊತ್ತಾದಮೇಲೆ ಲಕ್ಷ್ಮೀನಾರಾಯಣ ಅಂಥೇಳಿ ಮತ್ತು ಇವರು ಪಾರ್ಥಸಾರಥಿ ಎಲ್ಲ ಬಂದಮೇಲೆ ಅಮ್ಮನನ್ನು ಕರ್ಕೊಂಡು ಹೋದಾಗ ಇಲ್ಲಿ ಸ್ವಲ್ಪ ಗಲಾಟೆ ಮಾಡಿದರು. ಎಲ್ಲಿ ನಮ್ಮ ಇದು ದ್ವಾರದ ಹತ್ರನೇ ಅವರು ಕೆಟ್ಟದಾಗಿ ಬೈದರು ನಮಗೆ. ಅದನ್ನು ನನ್ನ ಬಾಯಲ್ಲಿ ಹೇಳಕ್ಕೆ ಒಳ್ಳೆಯದಾಗೋದಿಲ್ಲ, ಅದು ಬೇಕಾದ್ರೆ ರೆಕಾರ್ಡ್ ಇಲ್ಲದೆ ನಿಮಗೆ ಕಳಿಸ್ಬೋದು. ಅದು ಕೆಟ್ಟ ಭಾಷೆಯಲ್ಲಿ ಬೈದು ಬಿಟ್ಟು ನಿನ್ನನ್ನು ಮರ್ಡರ್ ಮಾಡಿಬಿಡ್ತೀನಿ, ಚಿಗಿದು ಬಿಡ್ತೀನಿ ಅಂತೇಳಿ ಈ ಥರ ಎಲ್ಲ ಮಾತಾಡಿದ್ದಾರೆ ಅವರೆಲ್ಲ. ಅದಕ್ಕೆ ಈ ಥರ ಇಷ್ಟು ಘಟನೆ ನೇರವಾಗಿ ಹೇಳ್ತಾರೆ. ಅದು ನನ್ನ ಗಮನಕ್ಕಿಲ್ಲದೆ, ನನ್ನ ಪ್ರಜ್ಞೆಗಿಲ್ಲದೆ ಟ್ರಸ್ಟ್ ನೋಂದಣಿ ಮಾಡಿಕೊಳ್ಳುವ ನೆಪದಲ್ಲಿ ನನ್ನ ಕಡೆಯಿಂದ ಎಲ್ಲೆಲ್ಲೋ ಸೈನ್ ಹಾಕಿಸಿ ನಮ್ಮ ಆಸ್ತಿಗಳನ್ನು ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ. ಖಂಡಿತ ಇಲ್ಲ, ನಾನು ಆ ಥರ ಮಾಡಲಿಕ್ಕೆ ನನಗೆ ಏನಕ್ಕೆ ಬೇಕು, ನನಗೆ ಅವಶ್ಯಕತೆಯೇ ಇಲ್ಲ ನನಗೆ.
ಒಟ್ಟಾರೆ ಒಂದು ಕಡೆ ಅಜ್ಜಿಯ ಸಂಬಂಧಿಕರ ಆಕ್ರೋಶದಿಂದ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಎಲ್ಲರನ್ನ ಸಮಾಧಾನ ಮಾಡಿ ಪೊಲೀಸ್ ಠಾಣೆಗೆ ಕರೆಸಿಕೊಂಡು ದೂರು ನೀಡುವಂತೆ ಸೂಚಿಸಿದರು. ಎರಡೂ ಕಡೆಯವರು ಆಸ್ತಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪರ ವಿರೋಧದ ದೂರುಗಳನ್ನು ದಾಖಲಿಸೋಕೆ ಮುಂದಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.